ಡಿಯರ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಿಮ್ಮೆಲ್ಲರಿಗೂ ಶುಭ ಸಂಧ್ಯಾ ವಂದನೆಗಳು. ಇಂದು ನಮ್ಮ ದೇಶದಲ್ಲಿ 79ನೆಯ ಸ್ವಾತಂತ್ರ್ಯೋತ್ಸವದ ದಿನವಾಗಿ ಆಚರಿಸುತ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ದೇವರು ನಮ್ಮೆಲ್ಲರಿಗೆ, ನಮ್ಮ ದೇಶಕ್ಕೆ ಶಾಂತಿಯನ್ನು, ಸಮಾಧಾನವನ್ನು ತರಲಿ. ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ದೇವರು ಆರೋಗ್ಯವನ್ನು, ಸುಕ್ಷೇಮವನ್ನು ನೀಡಲಿ. ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ರಾಜ್ಯದ ಆಡಳಿತಕ್ಕೆ ನಾವು ಶುಭವನ್ನು ಕೋರುತ್ತೇವೆ. ನಾವು ನಮ್ಮ ಈ ಸತ್ಯವೇದದ ಅಧ್ಯಯನದ ಭಾಗಕ್ಕೆ ನಾವು ಬರುವ ಹಾಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನಾ ಮೂಲಕವಾಗಿ ದೇವರ ಸಹಾಯವನ್ನು ಬೇಡೋಣ. ಕುಳಿತಲ್ಲೇ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಬಿಡುಗಡೆಯ ದೇವರೇ, ನಿನ್ನ ವಿಮೋಚನೆಯನ್ನು ಸ್ಮರಿಸಿಕೊಂಡು ನಾವು ಸ್ತೋತ್ರ ಮಾಡುತ್ತೇವೆ. ನಮ್ಮ ದೇಶಕ್ಕೆ ಸಿಕ್ಕಿದಂಥ ದೇವರೇ ಸ್ವಾತಂತ್ರ್ಯಕ್ಕಾಗಿ ನಾವು ವಂದಿಸುತ್ತೇವೆ. ಇಂದು ನಿನ್ನ ಕೃಪೆಯಿಂದ 79ನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವ, ಇಡೀ ನಮ್ಮ ದೇಶದಲ್ಲಿ ನಿನ್ನ ಸುಭಿಕ್ಷತೆಯನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ಯುದ್ಧಗಳಿಂದ ಅನೇಕ ರೀತಿಯಲ್ಲಿ ಅನೇಕ ಜನರ ದೇವರೇ ಜೀವಗಳು ಹೋಗಿವೆ. ಯುದ್ಧದ ನಿಮಿತ್ತವಾಗಿ ಅನೇಕ ಸೈನಿಕರು ನಮ್ಮ ದೇಶದ ಸುಭದ್ರತೆಗಾಗಿ ಹೋರಾಡುತ್ತಿದ್ದಾರೆ. ಇಂದು ಅವರೆಲ್ಲರನ್ನ ಸ್ಮರಿಸಿಕೊಂಡು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಸೈನಿಕರನ್ನು, ಅವರ ಕುಟುಂಬಗಳನ್ನು ನಾವು ನೆನೆದು ನಿನಗೆ ವಂದಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಈ ಸ್ವಾತಂತ್ರ್ಯೋತ್ಸವದ ದಿನದಲ್ಲಿ ದೇವರು ನಮ್ಮ ದೇಶಕ್ಕೆ ನಿನ್ನ ಕೃಪಾಶೀರ್ವಾದಗಳಿಂದ ತುಂಬಿಸು, ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸ್ವತಂತ್ರದ ಹಿನ್ನೆಲೆಯಲ್ಲಿ ನಾವು ನಿಜವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ವಿಮೋಚನೆಯನ್ನು ಅನುಭವಿಸುವುದು ಅದು ನಿನ್ನ ಕೃಪೆಯಿಂದ ಮಾತ್ರ. ದೇವರು, ನಮ್ಮೆಲ್ಲರಿಗೂ ನಿನ್ನ ವಿಮೋಚನೆಯನ್ನು, ರಕ್ಷಣೆಯನ್ನು ಅನುಗ್ರಹಿಸು. ಈ ದೇವರ ವಾಕ್ಯದ ಅಧ್ಯಯನದಲ್ಲಿ ಹೊಸ ಆಲೋಚನೆಯನ್ನು ನಮಗೆ ನೀಡು ಸ್ವಾಮಿ. ಈ ದೇವರೇ, ವಾಕ್ಯ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ನೀನು ಮುಟ್ಟು ಸ್ವಾಮಿ. ನೀನು ಬಿಡುಗಡೆಯನ್ನು ನೀಡು. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ದೇವ ಜನರೇ, ನಾವು ದೇವರನ್ನ ಸ್ತೋತ್ರ ಮಾಡೋಣ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ 76ನೇ ಸಂಗೀತ, ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಜವಾನ ಎಂಬಂತ ಒಂದು ಸಂಗೀತವನ್ನು ಹಾಡುವುದರ ಮೂಲಕ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಜವಾನ, ಹಿಂದೆ ನೋಡದಿರು, ನಿನ್ನ ಒಡನೆ. ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಜವಾನ,
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನು ನಾವು ಸ್ತುತಿಸೋಣ. ಈವರೆಗೆ ನಮ್ಮ ದೇಶದ 79 ವರ್ಷಗಳು ಸ್ವತಂತ್ರ ಸಿಕ್ಕಿ ಈವರೆಗೆ ನಮ್ಮನ್ನು ನಡೆಸಿದ್ದಾನೆ. ಬೇರೆ ಬೇರೆ ಸಂಕಷ್ಟಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗೂ ನಮ್ಮನ್ನು ದೇವರು ಕಾಪಾಡಿದ್ದಾನೆ. ಕಳೆದೆಲ್ಲ ವರ್ಷಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಅನೇಕರು ತಮ್ಮ ಜೀವವನ್ನು ಕಳೆದುಕೊಂಡರು. ಅದಿಂದು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಈ ಜೀವಿತರ ಸಂಖ್ಯೆಯಲ್ಲಿ ಇದ್ದೇವೆ. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಎಲ್ಲ ಕಾಲದಲ್ಲೂ ನಮ್ಮನ್ನು ನಡೆಸಿದ ಸ್ವಾಮಿಗೆ, ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ಕಾಪಾಡಿದಂಥ ದೇವರಿಗೆ ಹೃದಯಪೂರ್ವಕವಾಗಿ ನಾವು ವಂದಿಸೋಣ. ಎಲ್ಲ ಕಾಲದಲ್ಲೂ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಕಣ್ಗುಡ್ಡೆಯೋಪಾದಿಯಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ. ಆತನ ಪ್ರೀತಿ ಅದು ಅಪಾರವಾದಂಥದ್ದು. ಗಣನೆಗೆ ಬಾರದಂಥ ನಮ್ಮನ್ನು ದೇವರು ಘನವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರುಣಿಸಿದ್ದಾನೆ. ಆತನ ಮಗನಿಗೆ ನಮ್ಮ ರಕ್ಷಣೆಗಾಗಿ, ವಿಮೋಚನೆಗಾಗಿ ಆತನು ಬಲಿಯಾಗಿ ಸಮರ್ಪಿಸಿದ್ದಾನೆ. ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾನಿನ್ನ ಕಣ್ಣಂತೆ ಅಮೂಲ್ಯನೇ, ನಿನ್ನ ಶ್ರೇಷ್ಠ ಪ್ರೀತಿಗೆ ಪಾತ್ರನಾದೆ ಎಂಬಂಥ ಗೀತೆಯನ್ನು ಹಾಡೋದರೊಂದಿಗೆ ದೇವರನ್ನ ಸ್ತೋತ್ರ ಮಾಡೋಣ. ಕಣ್ಣಂತೆ ಅಮೂಲ್ಯನೇ, ಶ್ರೇಷ್ಠ ಪ್ರೀತಿ ಪಾತ್ರನಾದೆ, ಕಣ್ಣಂತೆ ಅಮೂಲ್ಯನೇ, ಶ್ರೇಷ್ಠ
ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ಬದುಕಿಗೆ ದೇವರೇ ಆಧಾರ. ದೇವರನ್ನ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ ನಮಗೆ ಆಧಾರವಾಗಿರುವಂಥ ಯೇಸುವನ್ನು ನಾವು ಆರಾಧಿಸೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗ್ಗೆ ಬೆಳಕಾಗಿ ಇರಲು ಆಧಾರ ನೀ ಬೇಕಯ್ಯ ಎಂಬಂತ ಸಂಗೀತವನ್ನು ಹಾಡುವುದರೊಂದಿಗೆ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತ್ತೆ ಹೀನರಾದ ನಮ್ಮನ್ನ ದೂರಕ್ಕೆ ಹೋಗದಾಗಿ ದೇವರು ನಮ್ಮನ್ನು ನಡೆಸುವ ಕ್ರಿಸ್ತನನ್ನ ಆರಾಧಿಸೋಣ. ಅತಿಹೀನನಾಗಿ ನಿಮ್ಮನೆಸು ದೇವ, ದೂರಕ್ಕೆ ಹೋಗದ ಹಾಗೆ. ಅತಿಹೀನನಾಗಿ ನಿಮ್ಮನೆಸು ದೇವ, ದೂರಕ್ಕೆ ಹೋಗದ ಹಾಗೆ. ನಿನ್ನಾತ್ಮ ಹೊಂದಿ ಬಾಳಾನು ಎನಗೆ ಬಲವನ್ನು ನೀಡಿದೆಯ. ನಿನ್ನಾತ್ಮ ಹೊಂದಿ ಬಾಳಾನು ಎನಗೆ ಬಲವನ್ನು ನೀಡಿದೆಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟಾದ ಕಡಲಲ್ಲಿ ಮುಳುಗಿ ದೇವ, ನೀರಾದ ಭಯದಲ್ಲಿ ಇರಲು. ಕಷ್ಟಾದ ಕಡಲಲ್ಲಿ ಮುಳುಗಿ ದೇವ, ನೀರಾದ ಭಯದಲ್ಲಿ ಇರಲು. ದಾಯ ನೀಡಿ ದಾರಿಯ ತೋರಾದು ಹತ್ತಿರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ದಾರಿಯ ತೋರಾದು ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತವಂದನ ಕನ್ನಡ ದೇವಾಲಯ ಶಾರ್ಜಾ ಇದರ ವತಿಯಿಂದ ನಿಮ್ಮೆಲ್ಲರಿಗೆ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಸಂಧ್ಯಾ ವಂದನೆಯನ್ನು ನಿಮಗೆ ತಿಳಿಸುತ್ತೇನೆ. ಈ ಸಂಧ್ಯಾ ಸಮಯಕ್ಕೆ ನಾವು ಸತ್ಯವೇದದ ಧ್ಯಾನದ ಸಂದರ್ಭದಲ್ಲಿ ನಾವಿದ್ದೇವೆ. ಸತ್ಯವೇದದ ಧ್ಯಾನಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗೆ ಕ್ಷಣವತ್ತು ಮೌನವಾಗಿದ್ದು
ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯ ಸಂದೇಶಕ್ಕಾಗಿ ಭಕ್ತ ಸಭೆ ತಾವೆಲ್ಲರೂ ಸಿದ್ಧರಾಗಿ ಬಂದಿದ್ದಾರೆ. ದೇವರೇ, ನಿನ್ನ ವಾಕ್ಯದ ಅಧ್ಯಯನದಲ್ಲಿ ನಾವು ಕಲಿಯಬೇಕಾದಂಥ ವಿಷಯಗಳನ್ನು ನಿನ್ನ ಆತ್ಮನ ಮೂಲಕ ನಮಗೆ ಕಲಿಸು ದೇವರೇ. ಸ್ವಾಮಿ, ನಿನ್ನ ವಾಕ್ಯದ ಗೂಢಾರ್ಥವನ್ನು ನಮಗೆ ಬೋಧಿಸು. ನಿನ್ನ ವಾಕ್ಯದ ಆಳವನ್ನು ಅರಿತುಕೊಂಡು ನಾವು ಅದರಲ್ಲಿ ಬೇರೂರಿ ನಿನಗಾಗಿ ಜೀವಿಸಲು ಸಹಾಯ ಮಾಡು. ವಾಕ್ಯವು ನಿನ್ನದು, ಸಂದೇಶವು ನಿನ್ನದು. ದೇವ, ನಮ್ಮ ಆಲೋಚನೆಯಲ್ಲಿ ನಾವು ಮಾತನಾಡದೆ ನಿನ್ನ ಆತ್ಮನ ಮೂಲಕ ನಾವು ಮಾತನಾಡಲು ಸಹಾಯ ಮಾಡು. ನಿನ್ನ ವಾಕ್ಯ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡು. ವಾಕ್ಯ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ಕೇಳುಗರಲ್ಲಿ ನೀನು ಅದ್ಭುತ ಮಾಡು ಸ್ವಾಮಿ. ಈ ವಾಕ್ಯದ ಆಶೀರ್ವಾದ, ನಿನ್ನ ಪ್ರಸನ್ನತೆಯನ್ನು ಎಲ್ಲರಿಗೆ ಅನುಗ್ರಹಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕಳೆದ ಸಂಚಿಕೆಯಲ್ಲಿ ನಾವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯದಲ್ಲಿ ಬರುವಂತಹ ಪರ್ವತ ಪ್ರಸಂಗದ ಹಿನ್ನೆಲೆ, ಸುವಾರ್ತಿಕನ ಹಿನ್ನೆಲೆ ಮತ್ತು ಸುವಾರ್ತೆಯ ಕಾಲ, ಅಂದಿನ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಧ್ಯಾನಿಸಿದ್ದೇವೆ. ಇಂದಿನ ಧ್ಯಾನ ಮುಂದುವರಿದು ಪರ್ವತ ಪ್ರಸಂಗದ ಪ್ರಥಮ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 3ನೇ ವಚನದ ತನಕ ನಾವು ಈ ಸಂಚಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಾಗ, ಯೇಸು ಆ ಜನರ ಗುಂಪನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡು, ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಯೇಸು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇಲ್ಲಿ ಯೇಸುವಿನ ಬೋಧನೆಯನ್ನು ಕೇಳಲು ಉತ್ಸುಕರಾಗಿರುವ ದೊಡ್ಡ ಸಮೂಹವು ಯೇಸುವಿನ ಸುತ್ತಲೂ ಜಮಾಯಿಸಿದ್ದಾರೆ. ಜನಸಾಮಾನ್ಯರು, ಶಿಷ್ಯರು, ಧಾರ್ಮಿಕ ಮುಖಂಡರು, ಕುತೂಹಲಭರಿತ ವೀಕ್ಷಕರು, ರೋಗಿಗಳು, ಯೇಸುವಿನ ದರ್ಶನಕ್ಕಾಗಿ ಬಂದಂಥವರು, ಹೀಗೆ ವೈವಿಧ್ಯಮಯ ಜನರ ಗುಂಪುಗಳು ಈ ಪರ್ವತ ಪ್ರಸಂಗದಲ್ಲಿ ಬಂದಿದ್ದಾರೆ. ದ ಕ್ರೌಡ್ ಕನ್ಸಿಸ್ಟ್ ಆಫ್ ಡೈವರ್ಸ್ ಗ್ರೂಪ್ ಆಫ್ ಪೀಪಲ್, ಇನ್ಕ್ಲೂಡಿಂಗ್ his disciple, religion leaders, curious onlookers, and those seeking healing and guidance. ಯೇಸು ಪರ್ವತದ ಮೇಲೆ ಕೂತು ಮಾತನಾಡುವಾಗ ಆತನ ಧ್ವನಿ ಭೂದೃಶ್ಯಾದ್ಯಂತ ಚಲಿಸುತ್ತದೆ. As Jesus begins to speak, his voice carries across the ಲ್ಯಾಂಡ್ಸ್ಕೇಪ್. ನೆರೆದಿರುವರೆಲ್ಲರ ಗಮನವನ್ನು ಯೇಸುವಿನ ಬೋಧನೆ ಸೆಳೆಯುತ್ತದೆ. ಸಾಂಪ್ರದಾಯಿಕ ವಿವೇಕಕ್ಕೆ ಸವಾಲೊಡ್ಡುವ ಮತ್ತು ದೇವರ ದೃಷ್ಟಿಯಲ್ಲಿ ಆಶೀರ್ವದಿಸಲ್ಪಡುವುದರ ಅರ್ಥವೇನು ಎಂಬುದರ ಕುರಿತು ಹೊಸ ದೃಷ್ಟಿಕೋನವನ್ನು ನೀಡುವ ಆಶೀರ್ವಾದಗಳ ಸರಣಿಯ ಧನ್ಯತೆಯ ಭಾಗ ಅಥವಾ ಬೀಟಿಟ್ಯೂಡ್ಸ್ ಈ ಭಾಗದಲ್ಲಿ ಕಂಡು ಬರುತ್ತೇವೆ. ದ ಅಟ್ಮಾಸ್ಫಿಯರ್ ಈಸ್ ಚಾರ್ಜ್ಡ್ ವಿತ್ ರೆವರೆನ್ಸ್ as Jesus delivers the beatitudes. ಯೇಸುವಿನ ಮಾತು ಪೂಜ್ಯ ಭಾವದಿಂದ ಮತ್ತು ನಿರೀಕ್ಷೆಯಿಂದ ತುಂಬಿದ ಮಾತಾಗಿತ್ತು. ನಮ್ರತೆ
ಕರುಣೆ, ಶಾಂತಿ ಸ್ಥಾಪನೆ, ನೀತಿ, ನ್ಯಾಯ ಇಂಥ ಸದ್ಗುಣಗಳನ್ನು ಯೇಸು ಸಾರುತ್ತಿರುವಾಗ ಜನಸಮೂಹ ಕ್ರಿಸ್ತನ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳುತ್ತಾ ಇದ್ದಾರೆ. ದ ಸರ್ಮನ್ ಆನ್ ದ ಮೌಂಟ್ ಅಥವಾ ಪರ್ವತ ಪ್ರಸಂಗ ಒಂದು ರೀತಿಯಲ್ಲಿ ಪರಿವರ್ತನೆಯ ಸಮಯ. ದ ಸರ್ಮನ್ ಆಫ್ ದ ಮೌಂಟ್ ಈಸ್ ಎ ಟೈಮ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ಯೇಸು ಆಳವಾದಂಥ ಆಧ್ಯಾತ್ಮಿಕ ಸತ್ಯಗಳ ಕುರಿತು ಮಾತನಾಡುತ್ತಾ ಇದ್ದಾನೆ. ಈ ಮಾತು ಅಂದು ಮಾತ್ರ ಅಲ್ಲ, ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ. ಯೇಸು ಹೇಗೆ ಎತ್ತರವಾದಂಥ ಪರ್ವತದಲ್ಲಿ ಬೋಧಿಸುತ್ತಿದ್ದಾನೋ ಅದೇ ರೀತಿಯಾಗಿ ಯೇಸುವಿನ ನಿಲುವುಗಳು ಕೂಡ ಎತ್ತರವಾದಂಥವುಗಳು ಆಗಿವೆ. ಯೇಸುವಿನ ಬೋಧನೆಯಲ್ಲಿ ಹಾಜರಿದ್ದಂಥ ಜನಸಾಮಾನ್ಯರಿಗೆ ದೇವರ ರಾಜ್ಯದಲ್ಲಿ ಇರಬೇಕಾದಂಥ ಪ್ರಾಮುಖ್ಯ ಮೌಲ್ಯಗಳ ಬಗ್ಗೆ ಪ್ರತಿಬಿಂಬಿಸುವಂತೆ ಆಹ್ವಾನಿಸಲ್ಪಟ್ಟಿದೆ. ಜೀಸಸ್ ಪ್ರೀಚಿಂಗ್ is to reflect their own lives and the values that truly matter in the kingdom of God. ಯೇಸುವಿನ ಪರ್ವತ ಪ್ರಸಂಗ ಅದು ಎಂದೆಂದಿಗೂ ಕೂಡ ಕಾಲಾತೀತವಾದಂಥದ್ದು. ಇಟ್ ಈಸ್ ಎವರ್ಲಾಸ್ಟಿಂಗ್ ಸರ್ಮನ್. ಎಂದಿಗೂ ಕೂಡ ಯೇಸು ನಮ್ಮ ಜೊತೆ ಮಾತನಾಡುತ್ತಾ ಇದ್ದಾನೆ. 5ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 3ನೇ ವಚನದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಬ್ಲಸ್ಡ್ ಆರ್ ದ ಪೂರ್ ಇನ್ ಸ್ಪಿರಿಟ್, ಫಾರ್ ದಿಸ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ಪೂರ್, ಬಡವರು ಅಂದರೆ ಮೂಲ ಭಾಷೆಯಲ್ಲಿ ತೊಕೋಸ್, ಡೆಸ್ಟಿಟ್ಯೂಟ್ ಆಫ್ ವೆಲ್ತ್, ಹೆಲ್ಪ್ಲೆಸ್, ಪವರ್ಲೆಸ್, ಲಿಟ್ರರಿ ವರ್ಡ್ ಇನ್ ಬೆಗ್ಗರ್. ಅಂದಿನ ಕಾಲದ ಬಡ ಜನರ ಸ್ಥಿತಿಯನ್ನು ಯೇಸು ಅಲ್ಲಿ ವಿವರಿಸುತ್ತಾ ಇದ್ದಾನೆ. ಇಲ್ಲಿ ಯೇಸು ಬಡತನದ ಕುರಿತು ಪ್ರಚಾರ ಮಾಡುತ್ತಿಲ್ಲ, ಬದಲಾಗಿ ಅಂದಿನ ರಾಜಕೀಯ ಶಕ್ತಿ ಜನಸಾಮಾನ್ಯರನ್ನ ಶೋಷಣೆ, ದಬ್ಬಾಳಿಕೆಯ ಕುರಿತು ಯೇಸು ಇಲ್ಲಿ ವಿವರಿಸುತ್ತಾ ಇದ್ದಾನೆ. ಆತ್ಮದಲ್ಲಿ ಬಡವರು, ಪೂರ್ ಇನ್ ಸ್ಪಿರಿಟ್, ಬಡತನದಲ್ಲಿಯೂ ಕೂಡ ದೇವರ ರಾಜ್ಯದ ನಂಬಿಕೆಯನ್ನು ದೃಢವಾಗಿ ನಿಲ್ಲಲು ಅಥವಾ ದೇವರ ರಾಜ್ಯದಲ್ಲಿ ಬಡವರು ನಂಬಿಕೆಯಿಂದ ನಿಲ್ಲಲು ಯೇಸು ಇಲ್ಲಿ ಅಂತ ನೊಂದಂಥ ಸಮೂಹವನ್ನು ಸಂತೈಸುತ್ತಾನೆ. ಹಾಗೂ ದಮನಿತ ಸಮುದಾಯ ದೇವರ ರಾಜ್ಯದ ಮೇಲೆ ಭರವಸವಿಟ್ಟು ದೇವರನ್ನು ಅವಲಂಬಿಸಿ ನಡೆಯಲು ಯೇಸುವಿನ ಬೋಧನೆ ನಮಗೆ ಕರೆ ಕೊಡುತ್ತದೆ. ಪೂರ್ ಇನ್ ಸ್ಪಿರಿಟ್, ಇದು ಪ್ರಾಪಂಚಿಕ ಸಂಪತ್ತನ್ನು ಮೀರಿದ ಶ್ರೀಮಂತಿಕೆಯಾಗಿದೆ. ದೇವರ ರಾಜ್ಯವನ್ನು ಅನುಭವಿಸಲು ಇಲ್ಲಿ ಯೇಸು ಕರೆಯುತ್ತಾ ಇದ್ದಾನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬಂಥ ಮಾತು ಶ್ರೀಮಂತರಿಗೆ ಒಂದು ರೀತಿಯಲ್ಲಿ ವಿಸ್ಮಯ ಹಿಡಿದಿರಬಹುದು. ಹ್ಯೂಮನ್ ವ್ಯಾಲ್ಯೂಸ್, ಮಾನವ ಘನತೆ, ಅದು ಹಣ, ಸಂಪತ್ತು, ಆಸ್ತಿ, ಸ್ಥಾನ, ಮಾನ ಈ ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಅಡ್ಡಿಯಾಗಿದೆ ಎಂಬುದಾಗಿ ಯೇಸು ಅನೇಕ ವೇಳೆ ಎಚ್ಚರಿಕೆಯನ್ನು ನೀಡಿದ. ನಿನ್ನ ಗಂಟು ಇರುವಲ್ಲಿಯೇ ನಿನ್ನ ಮನಸ್ಸು ಕೂಡ ಇರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 23ನೇ ವಚನ. ಐಶ್ವರ್ಯವಂತನು ಪರಲೋಕ ರಾಜ್ಯದೊಳಗೆ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ಶ್ರೀಮಂತರು, ವೆಲ್ತ್, ಇಟ್ ಲೀಡ್ಸ್ ಪ್ರೈಡ್ ಅಂಡ್ ಸೆಲ್ಫ್ ರಿಲಯನ್ಸ್, ಅಟ್ಯಾಚ್ಮೆಂಟ್ ಟು ಮೆಟೀರಿಯಲ್ ಪೊಸೆಸಸ್ನೆಸ್. ದೇ ಆರ್ ನೆಗ್ಲೆಕ್ಟಿಂಗ್ ಸ್ಪಿರಿಚುವಲ್ ನೀಡ್ಸ್. ಒಂಟೆ ಸೂಜಿಯ ಕಣ್ಣಿನಲ್ಲಿ ಹೋಗುವುದು ಸುಲಭ ಅಂದರೆ ಇಂಪಾಸಿಬಲ್ ಆರ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟಾಸ್ಕ್. ಇಂಥ ಸ್ಥಿತಿಯಲ್ಲಿ ಬಡವರಿಗೆ ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಬಡವರಿಂದ ಸಾಧ್ಯ ಎಂಬುದಾಗಿ ಈ ವಚನಗಳು ತಿಳಿಸುತ್ತವೆ. ಹೂ ಇಸ್ ಪೂರ್ ಇನ್ ಸ್ಪಿರಿಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಮ್ಯಾಥ್ಯೂ. ಮತ್ತಾಯನ ಸುವಾರ್ತೆಯಲ್ಲಿ ಬಡವರು ಅಂದರೆ ಯಾರು? 19ನೇ ಅಧ್ಯಾಯ 21ನೇ ವಚನದಲ್ಲಿ, ನೀನು ಸಂಪೂರ್ಣನಾಗಬೇಕಾದರೆ ನಿನ್ನ ಆಸ್ತಿಯನ್ನು ಬಡವರಿಗೆ ಮಾರು.
ಮತ್ತಾಯನ ಬರೆಸುವ 26ನೇ ಅಧ್ಯಾಯ 9ನೇ ವಚನದಲ್ಲಿ, ಈ ತೈಲವನ್ನು ಮಾರಿ ಬಡವರಿಗೆ ಕೊಡಬಹುದಿತ್ತಲ್ಲ. ಮತ್ತಾಯನ ಬರೆಸುವ 26ನೇ ಅಧ್ಯಾಯ 9ನೇ ವಚನ, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ. ಎಲ್ಲ ವಚನಗಳು ಮತ್ತಾಯ ಬಡವರ ಬಗ್ಗೆ ಕಾಳಜಿಯನ್ನು, ಅವರ ಪರ ಧ್ವನಿಯನ್ನು ಎತ್ತುವುದನ್ನು ನಾವು ನೋಡುತ್ತೇವೆ. ಇನ್ನು ಸುವಾರ್ತಿಕ 11ನೇ ಅಧ್ಯಾಯ 4-5ರಲ್ಲಿ ದೇವರ ರಾಜ್ಯ ಯಾರಿಗೆ, ದೇವರ ರಾಜ್ಯದಲ್ಲಿ ಯಾರಿಗೆ ಹಕ್ಕು ಅಥವಾ ಅರ್ಹತೆ ಎಂಬುದಾಗಿ ವಿವರಿಸುತ್ತಾ ಇದ್ದಾನೆ. ಕುರುಡರಿಗೆ ಕಣ್ಣು ಬರ್ತದೆ, ಕುಂಟರಿಗೆ ಕಾಲು ಬರ್ತದೆ, ರೋಗಿಗಳು ಸ್ವಸ್ಥವಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಶುಭವಾರ್ತೆ ಸಾರಲ್ಪಡುತ್ತದೆ. ಮೇಲೆ ಹೇಳಿದಂಥ ಸಮುದಾಯ ಅದು ಬಲಹೀನ ಸಮುದಾಯ. ಸಮಾಜದ ಹೊರಗೆ ಇದ್ದಂಥ ಜನ, ಸಮಾಜದ ಅಂಚಿನಲ್ಲಿದ್ದಂಥ ಜನರಾಗಿದ್ದರು. ಲೂಕನ ಬರೆಸುವಾರ್ತೆ ಕೂಡ 4ನೇ ಅಧ್ಯಾಯ 18ರಲ್ಲಿ ಬಡವರಿಗೆ ಶುಭವಾರ್ತೆಯನ್ನು ಸಾರುವುದಕ್ಕೆ ಕರ್ತನು ನನ್ನನ್ನು ನೇಮಿಸಿದನು ಎಂಬುದಾಗಿ ಯೇಸು ತನ್ನ ನಿಯೋಗದ ಪ್ರಾರಂಭದಲ್ಲಿ ಅಲ್ಲಿ ತಿಳಿಸುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಫರಿಸಾಯರು, ಧಾರ್ಮಿಕ ನಾಯಕರು ಯೇಸುವಿನ ಕಾಲದಲ್ಲಿ ಬಡವರನ್ನು ತಿರಸ್ಕರಿಸಿದ್ದರು, ತುಚ್ಛವಾಗಿ ಕಾಣುತ್ತಿದ್ದರು, ಬಡವರನ್ನು ಬಹಳವಾಗಿ ಕಡೆಗಾಣಿಸಿದ್ದರು. ಆದರೆ ದೇವರ ರಾಜ್ಯದ ಯೋಜನೆ ಇಂಥ ತಳ ಸಮುದಾಯಕ್ಕೆ, ಕಡೆಗಣಿಸಲ್ಪಟ್ಟಂಥ, ತಿರಸ್ಕರಿಸಲ್ಪಟ್ಟಂಥ ಸಮುದಾಯಕ್ಕೆ ದೇವರ ರಾಜ್ಯ ಅವರದ್ದಾಗಿದೆ ಎಂಬಂಥ ಸಂದೇಶವನ್ನು ನೀಡುತ್ತದೆ. ದುರ್ಬಲರಿಗೆ, ಧೀರರಿಗೆ ದೇವರ ರಾಜ್ಯದ ಆಶೀರ್ವಾದಗಳಿವೆ. ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ, ಭರವಸೆ ಮತ್ತು ನಿತ್ಯ ಜೀವದ ವಾಗ್ದಾನಗಳಿವೆ. ದೇವರ ರಾಜ್ಯದ ಆಳಿಕೆ ನಿರ್ಗತಿಕರ ಬಗ್ಗೆ ಕಾಳಜಿಯನ್ನು ವಹಿಸುತ್ತದೆ. ನಿರ್ಲಕ್ಷ್ಯಕ್ಕೆ ಒಳಗಾದ ಜನರನ್ನ ದೇವರ ವಾಕ್ಯ ಸ್ಪರ್ಶಿಸುತ್ತದೆ. ಬಡವರಿಗೆ ಸಾರಲ್ಪಟ್ಟಂಥ ಸುವಾರ್ತೆ ಯಾವ ಸ್ಥಾನವನ್ನು ಲೆಕ್ಕಿಸದೆ ಸಮಾಜದ ಹೊರಗೆ ಉಳಿದವರ ಎಲ್ಲರಿಗೆ ಲಭ್ಯವಿದೆ ಎಂಬುದನ್ನು ಪರ್ವತ ಪ್ರಸಂಗ ನಮಗೆ ಸಾರಿ ತಿಳಿಸುತ್ತದೆ. ಅಂದರೆ ದೇವರಿಗೆ ಪ್ರತಿಯೊಬ್ಬರು ಕೂಡ ಪ್ರಾಮುಖ್ಯರಾಗಿದ್ದಾರೆ. ಈ ಪರ್ವತ ಪ್ರಸಂಗ ದೇವರ ಪ್ರೀತಿ ಎಲ್ಲರಿಗೆ ಲಭ್ಯ ಇದೆ ಎಂಬುದನ್ನು ತಿಳಿಸುತ್ತದೆ. ಸುವಾರ್ತೆ ಬಂಧನದಲ್ಲಿದ್ದವರಿಗೆ, ಶೋಷಣೆಯಲ್ಲಿದ್ದವರಿಗೆ, ನಿರ್ಲಕ್ಷಿಸಲ್ಪಟ್ಟಂಥವರಿಗೆ, ಹೀಗೆ ಸಮಾಜದ ಅಂಚಿನಲ್ಲಿ ಉಳಿದ ಸಮುದಾಯಕ್ಕೆ ಯೇಸುವಿನ ಪರ್ವತ ಪ್ರಸಂಗ ಒಂದು ಬಿಡುಗಡೆಯ ಸಂದೇಶವನ್ನು ನೀಡುತ್ತದೆ. ಸುವಾರ್ತೆ ಇಟ್ ಈಸ್ ಇನ್ಕ್ಲೂಸಿವ್. ಸುವಾರ್ತೆ ಎಲ್ಲರನ್ನ ಒಳಗೊಂಡಿದೆ. ಕುರುಡರು, ಕುಂಟರು ಅಥವಾ ಕುರುಡನು ಕುಂಟನು ಎಂಬುದಾಗಿ ಬರೆದಿಲ್ಲ. ಗಮನಿಸಿ, ಅಲ್ಲಿ ಕುರುಡರಿಗೆ ಕಣ್ಣು ಬರ್ತದೆ, ಅಲ್ಲ ಕುಂಟರು ನಡೆದಾಡುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ ಎಂಬಂಥ ಮಾತುಗಳು ಸ್ತ್ರೀ ಪುರುಷ ಎಲ್ಲರನ್ನೂ ಒಳಗೊಂಡಂಥ ಅದು ಬಿಡುಗಡೆಯ ನಿಯೋಗ. ದೇವರ ರಾಜ್ಯದಲ್ಲಿ ಪುರುಷ ಶ್ರೀಮಂತ ಎಂಬಂಥ ತಾರತಮ್ಯಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಇಲ್ಲ. ದೇವರ ನಿಯೋಗ ಅಥವಾ ದೇವರ ಸುವಾರ್ತೆ ಎಲ್ಲರನ್ನ ಒಳಗೊಂಡಿದೆ. ಪ್ರಿಯರೇ, ಯೇಸುವಿನ ಪರ್ವತ ಪ್ರಸಂಗದ ಮೊದಲ ಮಾತು, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯ ಅವರದು. ನಮ್ಮ ಸಭೆಯಲ್ಲಿ, ಸಮುದಾಯಗಳಲ್ಲಿ ಇಂದು ಬಡವರ ಕಡೆಗೆ ನಮ್ಮ ಜವಾಬ್ದಾರಿಗಳೇನು? ನೊಂದಂಥ ಜನರ ಕಡೆಗೆ, ಹಸಿದಂಥವರ ಕಡೆಗೆ ನಮ್ಮ ಜವಾಬ್ದಾರಿಗಳೇನು? ಪರ್ವತ ಪ್ರಸಂಗ ಕೇಳುವಂಥ ನಮ್ಮೆಲ್ಲರಿಗೂ ಕೂಡ ಇಂದು ಸಭೆಯಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಎಂಬಂಥ ತಾರತಮ್ಯ ಇಲ್ಲವೇ? ಹಣಬಲ, ತೋಳ್ಬಲ ಅಥವಾ ಜನಬಲ ಪರ ನಾವು ನಿಲ್ಲುತ್ತೇವೆ. ಅನೇಕ ವೇಳೆ ಹಣವಿದ್ದವರನ್ನು ಪ್ರೀತಿ ಮಾಡ್ತೇವೆ, ಬಡವರ ಜೊತೆ ಮಾತನಾಡುವುದಿಲ್ಲ. ಹಣವಿಲ್ಲದವರನ್ನ ತಿರಸ್ಕಾರದಿಂದ ನೋಡ್ತೇವೆ. ಹಣವಿದ್ದವರ ಜೊತೆ ನಾವು ನಿಲ್ತೇವೆ, ಅವರ ಜೊತೆ ಚಂದವಾಗಿ ಮಾತಾಡ್ತೇವೆ. ದೇವರ ರಾಜ್ಯ ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ ಹೇಳುವಾಗ ಇಂಥ ಜನರೊಂದಿಗೆ ನಾವು ಗುರುತಿಸಬೇಕು, ಇಂಥ ಜನರನ್ನು ಸಂತೈಸಬೇಕು, ಇಂಥ ಜನರನ್ನು ಪ್ರೀತಿ ಮಾಡಬೇಕು. ಇಂತಹ ಜೀವನ ಮಾಡಲು ನಮಗೆ ದೇವರು ಸಹಾಯ ಮಾಡಲಿ. ಈ ಪರ್ವತ ಪ್ರಸಂಗ ನಮಗೆ ಹೊಸ ಶಕ್ತಿಯನ್ನು ತರಲಿ. ನಮ್ಮ ಸಭೆಯಲ್ಲಿ ನೊಂದಂಥ, ಸಮಾಜದಲ್ಲಿ ಹಂಚಿನಲ್ಲಿದ್ದಂಥ, ಕಡೆಗಣಿಸಲ್ಪಟ್ಟಂಥ ಜನರಿಗೆ ದೇವರ ರಾಜ್ಯದ ಹಂಗು ಸಿಗಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ.
ಕೃಪಾಳು ದೇವರೇ, ನಿನ್ನ ವಾಕ್ಯ ಸಂದೇಶವನ್ನು ನಾವು ಕೇಳಿದ್ದೇವೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದೇವರ ರಾಜ್ಯವು ಅಂಥವರದು ಎಂಬುದಾಗಿ ಸ್ವಾಮಿ ನಿನ್ನ ಬಳಿಗೆ ನೊಂದು ನಿರಾಶೆಯಲ್ಲಿ ಬಂದಂಥ ಜನರಿಗೆ ದೇವರ ರಾಜ್ಯದ ಗುಟ್ಟನ್ನ ಸ್ವಾಮಿ ತಿಳಿಸಿದೆ. ಪರಲೋಕ ರಾಜ್ಯವು ಅದು ನಿಮ್ಮ ಬಳಿಯಲ್ಲಿದೆ ಎಂಬುದಾಗಿ ಸಾರಿದೆ. ಅನೇಕ ವೇಳೆ ಕರ್ತನೆ, ಮೇಲು ಕೀಳು, ಶ್ರೀಮಂತ ಬಡವ ಎಂಬುದಾಗಿ ದೇವರೇ ತಾರತಮ್ಯದಲ್ಲಿ ನಾವು ನೋಡಿದ್ದೇವೆ. ನಮ್ಮನ್ನು ಕ್ಷಮಿಸು. ನಮ್ಮ ಸಮುದಾಯದಲ್ಲಿ, ನಮ್ಮ ಸಭೆಯಲ್ಲಿ ಯಾರು ಕಣ್ಣೀರಿನಲ್ಲಿದ್ದಾರೋ, ಯಾರು ನಿರ್ಗತಿಕರಾಗಿದ್ದಾರೋ, ಬಡವರಾಗಿದ್ದಾರೋ, ದಾರಿ ಕಾಣದ ಪರಿಸ್ಥಿತಿಯಲ್ಲಿದ್ದಾರೋ ಅಂಥವರಿಗೆ ಕರ್ತನೆ ಕಾಳಜಿ ವಹಿಸಲು ನಮಗೆ ಹೃದಯವನ್ನು ಕೊಡು ಸ್ವಾಮಿ. ದೇವ, ಈ ವಾಕ್ಯ ಸಂದೇಶ ನಮಗೆ ಕಾರ್ಯಗತ ಮಾಡಲಿ. ಈ ವಾಕ್ಯ ಸಂದೇಶವನ್ನು ಕೇಳುವಂತೆ ಎಲ್ಲರಿಗೆ ನೀನು ಹೊಸ ಆಶೀರ್ವಾದವನ್ನು ದಯಪಾಲಿಸು. ಈ ಪರ್ವತ ಪ್ರಸಂಗದಲ್ಲಿ ಕೇಳಿದಂಥ ವಾಕ್ಯದಂತೆ ನಡೆಯಲು ನಮಗೆ ಪವಿತ್ರಾತ್ಮನ ಬಲವನ್ನು, ಶಕ್ತಿಯನ್ನು ಕೊಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸಲ್ಲಿಸಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು, ದೇವರ ಸಮಾಧಾನವು ನಿಮ್ಮ ಆತ್ಮವನ್ನು, ಮನಸ್ಸನ್ನು ಕ್ರಿಸ್ತೇಸುವಿನಲ್ಲಿ ಕಾಯಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ದೇವರ ಆಶೀರ್ವಾದ, ಸಮಾಧಾನ ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೆನ್. ಥ್ಯಾಂಕ್ ಯು.